ಇನ್ನು ರಣರಕ್ಕಸ ಮಳೆಗೆ ಬಸವಸಾಗರ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ. ಯಾದಗಿರಿಯ ಶಹಾಪುರ ತಾಲೂಕಿನ ಕೊಳ್ಳೂರ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮತ್ತೊಂದು ಕಡೆ ಹೂವಿನಹಡಗಲಿ ಬಸವೇಶ್ವರ ದೇವಸ್ಥಾನ ಕೂಡ ಮುಳುಗಡೆಯಾಗಿದ್ದು ಸೇತುವೆ ಮೇಲೆ ಭಾರೀ ವಾಹನ ಸಂಚಾರಕ್ಕೆ ಸದ್ಯ ನಿರ್ಬಂಧ ವಿಧಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆ ಕೃಷ್ಣ ಹಾಗೂ ಭೀಮಾ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣ ನದಿಗೆ ಸುಮಾರು 2.40 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಪ್ರತ್ಯಕ್ಷ ವರದಿ ಕೂಡ ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ಜೀವನಾಡಿಯಾದಂಥ ಭೀಮಾ ನದಿ ಒಡಲು, ಅದೇ ರೀತಿಯಾಗಿ ಕೃಷ್ಣ ನದಿ ಒಡಲು ಕೂಡ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದೆ. ಕೃಷ್ಣ ಹಾಗೂ ಭೀಮಾ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ನಾವು ಈಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿ ತೀರದಲ್ಲಿದ್ದೇವೆ. ಖುದ್ದು ಇಲ್ಲಿ ದೃಶ್ಯಗಳನ್ನು ನೋಡಬಹುದು. ಏನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಷಣಿ ಬ್ರಿಸ್ಕಂ ಬ್ಯಾರೇಜ್ನಿಂದ ಸುಮಾರು 70,000 ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಏನಲ್ಲಿ ಬ್ರಿಡ್ಜ್ ಇದೆ, ಗುರ್ಷಣಿ ಬ್ರಿಸ್ಕಂ ಬ್ಯಾರೇಜ್. ಆ ಬ್ಯಾರೇಜ್ನ ಸುಮಾರು 17 ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಸುಮಾರು 70,000 ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಭೀಮಾ ನದಿ ತೀರದಲ್ಲಿ ಏನು 2 ದೇಗುಲಗಳಿದ್ದಾವೆ. ಏನೋ ಈ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಶ್ರಾವಣ ಮಾಸದ ಸಂದರ್ಭದಲ್ಲಿ ಇಲ್ಲಿ ದಿನನಿತ್ಯವೂ ಏನು ನದಿ ತೀರದಲ್ಲಿರುವಂಥ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲದಲ್ಲಿ ಇಲ್ಲಿ ಪೂಜೆ ಮಾಡಲಾಗ್ತಾಯಿತ್ತು. ಅದೇ ರೀತಿಯಾಗಿ ಇಲ್ಲಿನ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕೂಡ ಆಗಮಿಸಿ ದೇವರಲ್ಲಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಭಾಗ್ಯ ಪಡಿತಾ ಇದ್ರು. ಆದರೆ ಈಗ ಭೀಮಾ ನದಿ ಪ್ರವಾಹಕ್ಕೆ ಈಗ ನದಿ ತೀರದ 2 ವೀರಾಂಜನೇಯ ಹಾಗೂ ಕಂಗಳೇಶ್ವರ 2 ದೇಗುಲಗಳು ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದು ಪರಿಣಾಮವಾಗಿ ಈಗ ಭಕ್ತರಿಗೆ ದರ್ಶನ ಭಾಗ್ಯ ಕೂಡ ಮರೀಚಿಕೆಯಾಗಿದೆ. ಇಲ್ಲಿ ನಾವು ನೋಡ್ಬೋದು 2 ದೇಗುಲಗಳು ಈಗ ಮುಳುಗಿದ್ದಾವೆ. ಅದೇ ರೀತಿಯಾಗಿ ಕೆಲ ಭಕ್ತರು ಕೂಡ ಆಗಮಿಸಿ ನದಿ ತೀರದಲ್ಲಿರುವಂಥ ದೇವರಿಗೆ ಕೂಡ ಇಲ್ಲಿ ದರ್ಶನ ಪಡೆಯಲು ಕೂಡ ಬಂದಿದ್ದಾರೆ. ಹೀಗಾಗಿ ಇಲ್ಲಿ ಭಕ್ತರಿದ್ದಾರೆ. ಏನಾದಕ್ಕೆನ ತಾವು ಈಗ ಎಲ್ಲಿಂದ ಬಂದಿರಿ? 2 ಗುಡಿಗಳು ಮುಳುಗ್ಯಾವ. ನಾವು ಯಾದಗಿರಿ ಇದು ಗುಡಿಗಳು ಮುಳುಗಿದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕಂದ್ರೆ ಏನು ಇದಿಲ್ರಿ. ಎಲ್ಲ ಗುಡಿ ಮುಳುಗಿದ್ರಿ, ಎಲ್ಲ ಪೂರ 2 ಗುಡಿಗೆ ಮುಳುಗ್ಯದ. ಏನಲ್ಲಿ ಪೂಜೆ ಮಾಡಂಗಿಲ್ಲ ರೀ. ತುಂಬ ಬಂದಿದೆ, ಒಳ್ಳೆ ಫುಲ್ ಜಾಸ್ತಿ ನೀರೇ. ಈಗ ಶ್ರಾವಣ ಮಾಸದಲ್ಲಿ ಇಲ್ಲಿ ಪೂಜೆ ಎಲ್ಲ ಆಗ್ತಿತ್ತು, ನೀವು ಭಕ್ತಿದ್ರಿ, ಹೆಚ್ಚಿನ ಪ್ರಮಾಣದ ಆಗುತ್ತೆ ರೀ. ಇನ್ನೂ ಒಂದು 2 ದಿನದಲ್ಲಿ ಮುಗಿದ್ಬಿಟ್ರೆ ಒಳ್ಳೇದಾಯ್ತು. ಅಮಾಸಿಗೆನ ಮುಗಿದ್ರೆ ಒಳ್ಳೇದು ಆಗುತ್ತೆ. ಯಾವ ಊರಿಂದ ಬಂದಿರಿ? ಯಾದಗಿರಿ ರೀ. ದೇವ್ರ ದರ್ಶನ ತೋಲ ಬಂದು ದೇವ್ರ ದರ್ಶನ ಮಾಡಿ ಮತ್ತೆ ಮೈಲಾಪುರಕ್ಕೆ ಹೋಗ್ಬೇಕಂತ ಇತ್ತಿರಲಿಲ್ಲ ರೀ. ದೂರದಿಂದ ನಮಸ್ತೆ ಇಲ್ಲಿಂದನೇ ಮಾಡಿ ಇಲ್ಲಿಂದನೇ ಐತೆ. ಜಳಕ ಮಾಡಿಬಿಟ್ಟು ಇಲ್ಲಿಂದನೇ ಐತ್ರಿ. ಇದು ಇಲ್ಲಿನ ಭಕ್ತರ ಮಾತಾಗಿದೆ. ಏನು ಭೀಮಾ ನದಿ ಪ್ರವಾಹದಿಂದ 2 ದೇಗುಲಗಳು ಮುಳುಗಡೆಯಾಗಿದ್ದು ಪರಿಣಾಮವಾಗಿ ನಾವು ಕೂಡ ದೇವರ ದರ್ಶನ ಪಡೆಯಲು ಬಂದಿದ್ದೇವೆ. ಆದರೆ ಈಗ 2 ದೇಗುಲಗಳು ಕೂಡ ಮುಳುಗಡೆ ಆದ ಪರಿಣಾಮವಾಗಿ ನಾವು ದೂರದಿಂದಲೇ ದೇವರ ದರ್ಶನ ಪಡಿತಾ ಇದ್ದೇವೆ ಎಂಬ ಮಾತುಗಳನ್ನು ಹೇಳಿದ್ದಾರೆ. ನಾಗಪ್ಪ ಮಲ್ಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.